An aqueous solution of 6.3 grams oxalic acid dihydrate is made up to 250 ml. The volume of 0.1 normal NaOH required to completely neutralize 10 ml of the solution is. ಈಗ ಇಲ್ಲಿ ನಮ್ಗೆ ಬೇಕಾಗಿರೋ ಫಾರ್ಮುಲಾ ಏನು? A1 N1 V1 equals A2 M2 V2. ಏನಪ್ಪ ಇದು A1 N1 V1 ಅಂತ? A1 is basicity of oxalic acid. ಅಂದ್ರೆ number of replaceable hydrogen atoms. Oxalic acid ಅಂದ್ರೆ COOH COOA. ಇಲ್ಲಿ 2 ಹೈಡ್ರೋಜನ್ ರಿಪ್ಲೇಸಬಲ್ ಇದೆ. ಸೊ ಫಾರ್ ಆಕ್ಸಾಲಿಕ್ ಆಸಿಡ್ A is 2. M1 is molarity. V is volume. A2 is acidity of NaOH. NaOH ದಲ್ಲಿ ರಿಪ್ಲೇಸಬಲ್ OH ಎಷ್ಟಿದೆ? 1. ಸೊ ದಟ್ ವಿಲ್ ಬಿ ಈಕ್ವಲ್ ಟು 1. ಈಗ 1 ನಾರ್ಮಲ್ NaOH ಅಂತ ಕೊಟ್ಟಿದ್ದಾರೆ. ಇಲ್ಲಿ ರಿಪ್ಲೇಸಬಲ್ ಹೈಡ್ರೋಜನ್ hydroxyl group is 1. So normality is equal to molarity. ಈಗ M1 ಎಷ್ಟು ಕೊಟ್ಟಿದ್ದಾರೆ? M1 ಅಂದ್ರೆ ಏನು? ಮೊಲಾರಿಟಿ ಆಫ್ ಆಕ್ಸಾಲಿಕ್ ಆಸಿಡ್. ಮೊಲಾರಿಟಿ ಆಫ್ ಆಕ್ಸಾಲಿಕ್ ಆಸಿಡ್ ಹೇಗೆ ಕೊಡ್ತೀವಿ? ಇಟ್ ಇಸ್ ನಂಬರ್ ಆಫ್ ಮೋಲ್ಸ್ ಬೈ ವಾಲ್ಯೂಮ್. ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ? ಆಕ್ಸಾಲಿಕ್ ಆಸಿಡ್ ಅಂದ್ರೆ H2C2O4 ಡಾಟ್ ಇಲ್ಲಿ ಡೈಹೈಡ್ರೇಟ್ ಅಂತ ಕೊಟ್ಟಿದ್ದಿದೆ. ದಟ್ ಮೀನ್ಸ್ 2 ವಾಟರ್ ಮಾಲಿಕ್ಯೂಲ್. ಸೊ ಇದು ಎಷ್ಟಾಗುತ್ತೆ? ಮೋಲಾರ್ ಮಾಸ್ 2 into 1, ಯಾಕಂದ್ರೆ ಹೈಡ್ರೋಜನ್ ಮೋಲಾರ್ ಮಾಸ್ ಇಸ್ 1 ಪ್ಲಸ್ 2 into 12 ಪ್ಲಸ್ ಆಕ್ಸಿಜನ್ 4 ಇದೆ 4 into 16 ಪ್ಲಸ್ 2 moles ಆಫ್ ವಾಟರ್ ಇದೆ. ಸೊ 2 into 18. ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ 126 ಗ್ರಾಮ್ ಪರ್ ಮೋಲ್ ಬರುತ್ತೆ. ನಮ್ಗಿಲ್ಲಿ ಎಷ್ಟು ಕೊಟ್ಟಿದ್ದಾರೆ? 6.3 grams. So number of moles of oxalic acid equals 6.3 by 12.126. ಇದು ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? ಅಪ್ರಾಕ್ಸಿಮೇಟ್ಲಿ 0.05. ವಾಲ್ಯೂಮ್ ಎಷ್ಟಿದೆ? ವಾಲ್ಯೂಮ್ ಇಸ್ 250 ml. ಸೊ ಮೊಲಾರಿಟಿ ಆಫ್ ಆಕ್ಸಾಲಿಕ್ ಆಸಿಡ್ ಎಷ್ಟಾಯಿತು? ಇಟ್ ಈಸ್ 0.05 by 0.25. ಸೊ ಇದು ಎಷ್ಟಾಗುತ್ತೆ? ಅಪ್ರಾಕ್ಸಿಮೇಟ್ ಆಗಿ 0.2. ಈ ಮೊಲಾರಿಟಿನ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಕ್ಸಾಲಿಕ್ ಆಸಿಡ್ಗೆ ಬೇಸಿಸಿಟಿ ಇಸ್ 2 into ಮೊಲಾರಿಟಿ ಎಷ್ಟು ಬಂತು? 0.2 into ವಾಲ್ಯೂಮ್ ಇಲ್ಲಿ 10 ml ಅಂತ ಕೊಟ್ಟಿದ್ದಾರೆ. A2 NaOH hydroxyl groups is 1. So A2 is 1 into normality ಇಲ್ಲಿ equals molarity. So 0.1 into volume ನಮಗೆ ಗೊತ್ತಿಲ್ಲ. V2 will be equal to 0.4 into 10 by 0.1.
So that is equal to 40. 0.1 ones are 4s are 4 tens are 40. Option 1, 40 ml is the correct answer. Now, you can also use the formula N1 V1 equals N2 V2. ನಿಮ್ಗೆ ಯಾವ್ದು ಈಸಿ ಆಗುತ್ತೆ, you can use that formula.